नाज़रीन इकराम, आज शहर के कला मंदिरा में आलीशान पैमाने पर श्री नालवड़ी कृष्णा राजा वडियर की जयंती का प्रोग्राम मनाया गया, जहां पर शहर के मुख्तलिफ़ उमायदीन जो मुख्तलिफ़ शोबों में अपनी खिदमत अंजाम दे चुके हैं, ऐसे अफराद को मदऊ करते हुए यदवीर कृष्णा दत्ता चामराजा वडियर के हाथों एजाज़ से नवाजा गया। एजाज़ पाने वाले शख्सियात में प्रोफेसर एस मसूद सिराज, मेस्को इदारे के सदर खादर सेठ, इसी तरह हसन ऑप्टिकल के मालिक और द हिंदू पेपर के नामानिगार लाइक खान को भी अवार्ड से नवाजा गया। दीगर तफसीलात आपके रूबरू। ಹಾಗೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಮಾನ್ಯ ಶಾಸಕರು ಶ್ರೀ ಸಿಎಂ ಮಂಜೇಗೌಡ ಅವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಜಿ ಮಹಾಪೌರರು ಶ್ರೀ ಪುರುಷೋತ್ತಮ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಜಿಲ್ಲಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನ ವಹಿಸುವುದರ ಜೊತೆಯಲ್ಲಿ ಇವತ್ತು ವೇದಿಕೆಯಲ್ಲಿ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಉಪಸ್ಥಿತರಿದ್ದಾರೆ. ಮಾನ್ಯರನ್ನ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ನಿರ್ದೇಶಕರು ಡಾಕ್ಟರ್ ಬಿ.ಎಸ್. ಮಂಜುನಾಥ ಸ್ವಾಮಿ ಅವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ದಾಸೇಗೌಡ ಅವರು ಹೆಚ್ಚುವರಿ ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ, ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತು ಉಪನ್ಯಾಸವನ್ನು ನೀಡಲಿಕ್ಕಾಗಿ ಮೈಸೂರಿನ ಲೇಖಕರು ಹಾಗೂ ವಿಶ್ರಾಂತ ಪ್ರಾಂಶುಪಾಲರು ಶ್ರೀ ಸಿದ್ದಸ್ವಾಮಿ ಅವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೋಮೇಶ್ವರವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಜರ್ಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಶಸ್ತಿಯನ್ನ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಹಿರಿಯರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರು ಈ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಆಗಮಿಸಿ ಆಸೀನರಾಗಿದ್ದೀರಿ. ತಮ್ಮೆಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅವರ ಎಲ್ಲ ಕುಟುಂಬ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಶ್ರೀ ಡಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ ಅವರು ವೇದಿಕೆಯಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ನಿಮಿತ್ತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಸಾಕ್ಷಿಚಿತ್ರ ಪ್ರದರ್ಶನವನ್ನು ಈಗಾಗಲೇ ಮಾಡಲಾಗಿದೆ. ಹಾಗೂ ರಾಜ್ಯ ಮಟ್ಟದಲ್ಲಿ ಚಿತ್ರಕಲಾ ಸ್ಪರ್ಧೆ, ಬಹು ಆಯ್ಕೆ ಮಾದರಿಯ ಲಿಖಿತ ರಸಪ್ರಶ್ನೆ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆಯನ್ನು ನಡೆಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬೇರೆ ಬೇರೆ ಭಾಗಗಳಿಂದ ಹಲವಾರು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಾಲ್ವಡಿಯವರ ಅಭಿಮಾನಿಗಳು ನಾಡಿನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಬೆಳಗಿನ ಮೆರವಣಿಗೆಯಲ್ಲಿ ಲೋಕಸಭಾ ಕ್ಷೇತ್ರ ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಹಣದ ಬೆಳಗುವ ವಕೀಲ ತಾವೆಲ್ಲರೂ ಚಪ್ಪಾಳೆಯನ್ನು ಜೊತೆಗೂಡಿಸಿ ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆರೋಗ್ಯ ಸಂದರ್ಭ ಇಲ್ಲಿಯೂ ಕೂಡ ಅವರು ರೂಪಿಸಿದಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವೆಲ್ಲೂ ಜೀವಿಸ್ತಾ ಇದ್ದೇವೆ. ಬರೀ ಮೈಸೂರಿಗಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಅದು ಸಲ್ಲದೆ. ಇದೀಗ ರಾಜಋಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಭಾವಚಿತ್ರಕ್ಕೆ ಪುಷ್ಪನಮನ
ನಮ್ಮೆಲ್ಲ ಅತಿಥಿ ಅಭ್ಯಾಗತರು ಸಲ್ಲಿಸಿದ್ದಾರೆ. ತಾವು ಚಪ್ಪಾಳೆಯನ್ನ ಜೊತೆಗೂಡಿಸಿ ಚಪ್ಪಾಳೆಯ ನಾದವನ್ನ ಸಲ್ಲಿಸಬಹುದು. ಕಲಾಮಂದಿರದಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮೈಸೂರು ಭಾಗದ ಒಂದು ನಾಯಕರಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಶ್ರೀ ಮಂಜೇಗೌಡ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ, ಮಾಜಿ ಮಹಾಪೌರರಾದಂತಹ ಶ್ರೀ ಪುರುಷೋತ್ತಮ್ ಅವರೇ, ಮಂಜುನಾಥ ಸ್ವಾಮಿ ಅವರೇ, ದಾಸೇಗೌಡರೇ, ಮತ್ತೆ ಇಲ್ಲಿ ಉಪನ್ಯಾಸಕರಾಗಿ ಸಿದ್ದಸ್ವಾಮಿ ಅವರು ಇವತ್ತು ಈ ಒಂದು ನಾಲ್ವಡಿ ಅವರ ಜೀವನ ಮತ್ತೆ ಅವರ ಕೊಡುಗೆ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಸೋಮಯ್ಯ ಅವರು ಬಂದಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರಿಗೆ, ಸುದರ್ಶನ್ ಅವರಿಗೆ, ಹಿಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೆ, ಮಹನೀಯರೇ, ಮಹಿಳೆಯರೇ, ಮೈಸೂರಿನ ಎಲ್ಲ ನಿವಾಸಿಗಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಾಲ್ವಡಿ ಜಯಂತಿ ಅತ್ಯಂತ ಒಂದು ಯಶಸ್ವಿಯಾಗಿ ಕಳೆದ ಒಂದು 10 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿದೆ. ಇಲಾಖೆ ಒಳ್ಳೆಯ ರೀತಿಯಲ್ಲಿ ಅದು ಕಾರ್ಯಕ್ರಮಗಳನ್ನು ಸಂಘಟಿಸಿ ನಾಲ್ವಡಿಯವರ ಜೀವನ, ಅವರ ಕೊಡುಗೆ, ಅವರ ಸಾಧನೆ, ಅನೇಕ ಕೆಲಸಗಳ ಬಗ್ಗೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ನಾಟಕಗಳು, ಒಂದು ಕಲೆಯ ಒಂದು ಪ್ರದರ್ಶನ ಇರ್ಬೋದು, ಸಂಗೀತ ಪ್ರದರ್ಶನ ಇರ್ಬೋದು, ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಇವತ್ತು ಇಲಾಖೆಯನ್ನು ಮಾಡ್ತಾ ಇರೋದು ನಿಜಕ್ಕೂ ನಮಗೆ ಸಂತೋಷವನ್ನು ತಂದಿದೆ. ಇಲಾಖೆಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನಿಜಕ್ಕೂ ಹಿಂದೆ ಮೈಸೂರಲ್ಲಿ ಏನು ಸ್ವಾಭಾವಿಕವಾಗಿ ಒಂದು ಕನ್ನಡ ಭಾಷೆ ಮತ್ತೆ ನಮ್ಮ ನಾಡಿನ ಒಂದು ಏನು ಒಳ್ಳೆ ಸಂಸ್ಕೃತಿ ಇದೆ, ಅದು ಸ್ವಾಭಾವಿಕವಾಗಿ ಅರಮನೆಯಿಂದ ಮತ್ತೆ ಒಂದು ಸರ್ಕಾರದಿಂದ ಅದರ ರಕ್ಷಣೆ ಆಗ್ತಾ ಇದೆ. ಸ್ವಾತಂತ್ರ್ಯದ ನಂತರ ಈ ಒಂದು ಇಲಾಖೆ ನಿರ್ದಿಷ್ಟವಾಗಿ ಈ ಒಂದು ಕ್ಷೇತ್ರವನ್ನು ಇನ್ನೂ ಒಂದು ಒತ್ತು ಕೊಡಬೇಕಾಗಿದೆ, ಪ್ರೋತ್ಸಾಹ ಕೊಡಬೇಕಾಗಿದೆ ಅಂತ ಕೆಲಸ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ರೂಪಿಸಿರುವಂತದ್ದು. ಅದಕ್ಕಾಗಿ ಇಲಾಖೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ಮತ್ತೆ ಕನ್ನಡ ಭಾಷೆಯ ಒಂದು ಬೆಳವಣಿಗೆಗಾಗಿ ಮತ್ತೆ ಏನು ಒಳ್ಳೆ ಇತಿಹಾಸ, ಪಾರಂಪರೆ ಮತ್ತು ಸಂಸ್ಕೃತಿ ಇದೆ ಭಾರತೀಯ ಒಂದು ಭಾಷೆಯಲ್ಲಿ, ಒಂದು ನಿಜವಾದಂತಹ ಒಂದು ಒಳ್ಳೆಯ ಒಂದು ಪಾರಂಪರೆ ಇರ್ತಕ್ಕಂಥ ನಮ್ಮ ಕನ್ನಡ ಭಾಷೆಯನ್ನು ಅದರ ರಕ್ಷಣೆಗಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ ಅಂತ ಆಶ್ರಿತ ಶ್ರೀಮನ್ ಮಹಾರಾಜರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಹಲವಾರು ಗಣ್ಯರಿದ್ದಾರೆ, ಅವರು ಹೇಳ್ತಾರೆ ಅವ್ರ ಕೊಡುಗೆ ಬಗ್ಗೆ, ಅವ್ರು ಸ್ಮರಣೆ ಮಾಡುವಂತ ಕೆಲಸ ಇದೆ, ಕೊಡುಗೆ ಬಗ್ಗೆ ಎಲ್ಲನೂ ಕೂಡ ಅವ್ರು ಹೇಳ್ತಾರೆ. ಜೊತೆಗೆ ನಾನೇ ಅವ್ರ ವರ್ಷದಿಂದ ಬಂದು ಒಂದು ಕುಡಿಯಬೇಡಿ ಇವತ್ತು ಹೋಗಲುವಂಥದ್ದು ಅರ್ಥಪೂರ್ಣ ಅಲ್ಲ. ಆದರೂ ಸಹ ಇವತ್ತು ನಾವು ಒಂದು ಕರ್ನಾಟಕದಲ್ಲಿ ಏನು ಬದುಕ್ತಾ ಇದ್ದೀವಿ, ಒಂದು ಒಳ್ಳೆ ವ್ಯವಸ್ಥೆ ಇದೆ, ಒಂದು ಪ್ರಗತಿಪರ ರಾಜ್ಯ ಗುರುತಿಸಿಕೊಂಡಿದ್ರೆ ಅದು ಅನೇಕ ನಾಯಕರ ಒಂದು ಕೊಡುಗೆ. ಅದರಲ್ಲಿ ಶ್ರೀಮನ್ ಮಹಾರಾಜರದು ಒಂದು ದೊಡ್ಡ ಕೊಡುಗೆ ಇದೆ. ಅದನ್ನ ನಾವು ಸ್ಮರಣೆ ಮಾಡಬೇಕು ಅಂದ್ರೆ ಅದಕ್ಕೆ ನಿಜವಾದಂತಹ ಒಂದು ಮರ್ಯಾದೆ ಕೊಡಬೇಕಂದ್ರೆ ಮತ್ತೊಮ್ಮೆ ನಮಗೆ ಮತ್ತು ಮುಂಬರುವ ಪೀಳಿಗೆಗೆ ಈ ಒಂದು ಒಳ್ಳೆ ಸುವರ್ಣ ಮೈಸೂರಂತೆ ಒಂದು ಒಳ್ಳೆ ವಿಕಸಿತ ಒಂದು ಕರ್ನಾಟಕವನ್ನು ರೂಪಿಸಬೇಕಾಗಿದೆ. ಅದೇ ನಿಜವಾದಂತಹ ಗೌರವ ಕೊಡುವಂತ ಕೆಲಸ. ಜೊತೆಗೆ ಇವತ್ತು ಏನು ಇಡೀ ಯಾರೇ ಒಂದು ಧರ್ಮ ಇರಲಿ, ಯಾರೇ ಒಂದು ಜನಾಂಗ ಇರಲಿ, ಯಾರೇ ಒಂದು ನಂಬಿಕೆ ಇರಲಿ, ಎಲ್ಲರಲ್ಲೂ ಕೂಡ ಒಂದು ಹೊಂದಾಣಿಕೆ ಇರೋದು ಸೇವೆಯ ಭಾವನೆ. ಆ ಸೇವೆಯ ಭಾವನೆಯೊಂದಿಗೆ ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದಕ್ಕಾಗಿ ನಾವು ಇಡೀ ದಿನ ಈ ಒಂದು ಸೇವೆಗಾಗಿ ಸಮರ್ಪಣೆ ಮಾಡಿ ಅಂತ ನಾವು ಒಂದು ಕೂಗನ್ನು ಕೊಟ್ಟಿದ್ದೇವೆ. ಹಾಗಾಗಿ ಹಲವಾರು ಜನ ಇದಕ್ಕೆ ಬಂದು ಈ ಚಾಲನೆ ಸೇರಿದ್ದಾರೆ. ಅದಕ್ಕಾಗಿ ನಾನು ನಿಜಕ್ಕೂ ಚಿರಋಣಿಯಾಗಿದ್ದೀನಿ. ನಮ್ಮ ನಗರಾದ್ಯಂತ, ನಮ್ಮ ಮೈಸೂರು ಏನು ಜಿಲ್ಲಾದ್ಯಂತ ಅನೇಕ ಪಾಯಿಂಟ್ಗಳಲ್ಲಿ ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ. ಸುಮಾರು 1 ಲಕ್ಷ ಜನ ಇವತ್ತು ಪ್ರಸಾದ ನೀಡುವಂತ ಸೌಭಾಗ್ಯ ಸಿಕ್ಕಿದೆ. ಜೊತೆಗೆ ನಾಲ್ವಡಿ ವೇದಿಕೆ ಮೂಲಕ ಅನೇಕ ಶಿಬಿರಗಳು, ಅನೇಕ ಒಂದು ಕೆಲಸಗಳಿಗೆ ಇವತ್ತು ಒಂದು ಒಳ್ಳೆ ಪ್ರಾರಂಭ ಸಿಕ್ಕಿದೆ. ಭವಿಷ್ಯದಲ್ಲೂ ಕೂಡ ಈ ಒಂದು ವೇದಿಕೆ ಮೂಲಕ ನಾವು ಅನೇಕ ಕೆಲಸಗಳು ಮಾಡೋದಕ್ಕೆ ಇವತ್ತು ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡಬೇಕಾಗಿದೆ, ನಿಮ್ಮ ಸಹಾಯ ಸಹಕಾರ ಇರಲಿ. ಮತ್ತೆ ಈ ಒಂದು ಏನು ಸೇವೆ ಒಂದು ಭಾವನೆ ಇಡೀ ನಮ್ಮ ಇರ್ತಕ್ಕಂಥ ಸಮಾಜದಲ್ಲಿ ಅಳವಡಿಸುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಮುಂಬರುವ ಪೀಳಿಗೆಯಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ಅದು ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವೇದಿಕೆಯಲ್ಲಿ ಅನೇಕ ಧನ್ಯರಿದ್ದಾರೆ, ಎಲ್ಲರೂ ಮಾತನಾಡಲಿದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಕ್ಷೇತ್ರದಿಂದ ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್ ಚಪಾಯಿಯೊಂದಿಗೆ ಸ್ವಾಗತಿಸೋಣ. ಸಾಹಿತ್ಯ ಕ್ಷೇತ್ರದಿಂದ ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್, ನಾಗರಾಜ್
ಸಾಹಿತ್ಯ ಕ್ಷೇತ್ರ, ಶ್ರೀಮತಿ MS ವೇದ ಸಾಹಿತ್ಯ ಕ್ಷೇತ್ರದಿಂದ, ಶ್ರೀ ಸೋಮಶೇಖರ ಬಿಸಿಲ್ವಾಡಿ ಸಾಹಿತ್ಯ ಕ್ಷೇತ್ರದಿಂದ. ಚಪ್ಪಾಳೆ ಬರಬೇಕು ಜೋರಾಗಿ ಎಲ್ಲ ಸಾಧಕ ಬಂಧುಗಳಿಗೆ. ರಂಗಭೂಮಿ ಕ್ಷೇತ್ರದಿಂದ ಶ್ರೀಮತಿ ಗೀತಾ ಮೊಂಡಡ್ಕ, ರಂಗಭೂಮಿ ಕ್ಷೇತ್ರದಿಂದ ಶ್ರೀಮತಿ ಗೀತಾ ಮೊಂಡಡ್ಕ. ಮತ್ತೋರ್ವರು ರಂಗಭೂಮಿಯ ಸಾಧಕರು ಶ್ರೀ ದಿನೇಶ್ ಚಮ್ಮಾಳಿಗೆ, ಶ್ರೀಯುತ ದಿನೇಶ್ ಚಮ್ಮಾಳಿಗೆ. ಬಂಧುಗಳೇ, ಸಾಹಿತ್ಯ ಕ್ಷೇತ್ರ ಹಾಗೂ ರಂಗಭೂಮಿ ಕ್ಷೇತ್ರದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ಜೋರು ಚಪ್ಪಾಳೆಯೊಂದಿಗೆ ಗೌರವಿಸುವ ವೇದಿಕೆ ಎಲ್ಲ ಗಣ್ಯರು ಕೂಡ ರಾಜಋಷಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನಿತ್ತು ಗೌರವಿಸುತ್ತಿದ್ದಾರೆ. ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್, ಶ್ರೀ ಕುಪ್ರೆ ನಾಗರಾಜ್, ಶ್ರೀಮತಿ MS ವೇದ, ಶ್ರೀ ಸೋಮಶೇಖರ್ ಬಿಸಿಲ್ವಾಡಿ, ಶ್ರೀಮತಿ ಗೀತಾ ಮೊಂಡಡ್ಕ, ಶ್ರೀಯುತ ದಿನೇಶ್ ಚಮ್ಮಾಳಿಗೆ. ಚಪ್ಪಾಳೆ ಜೋರಾಗಿ ಬಂದ್ರೆ ಶ್ರೀ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಸಾಧನೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಾಧಕ ಬಂಧುಗಳು ಕೂಡ ಮತ್ತಷ್ಟು ಮಗದಷ್ಟು ಸಾಧನೆ ನವ ಸಮಾಜದ ಮಾನವ ಸಮಾಜದ ನಿರ್ಮಾಣಕ್ಕೆ ನಮಗೆ ದಾರಿದೀಪವಾಗ್ತಾರೆ ಎಂಬ ಸಣ್ಣ ಆಶಯದೊಂದಿಗೆ ಎಲ್ಲ ಸಾಧಕರನ್ನ ಗೌರವಿಸಿದ್ದಾರೆ ವೇದಿಕೆಯ ಗಣ್ಯ ಮಹನೀಯರು. ಕನ್ನಡ ಭಾಷೆ ನಾಡು ನುಡಿಯ ಉಳಿಮೆಯಲ್ಲಿ ಸಾಹಿತ್ಯ ಮೇರು ಪಾಲು. ಪ್ರಾಯಶಃ ನಾವೆಲ್ಲರೂ ಕೂಡ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮತೆ ಎಲ್ಲದರ ಹಿಂದೆ ಕೂಡ ಸಾಹಿತ್ಯದ ಒಂದು ಇಣುಕುಗಳ ಹಿಂದೆ ಇರುತ್ತೆ. ರಂಗಭೂಮಿ ಎಂಥದ್ದೇ ನಟನೆಯ ತಾಯಿ ಬೇರು ರಂಗಭೂಮಿ ಅಂತ ಕರೀತೇವೆ. ಇವತ್ತಿನ ಸಿನಿಮಾ, ಧಾರಾವಾಹಿ, ಶಾರ್ಟ್ ಫಿಲ್ಮ್ಸ್, ಇನ್ಸ್ಟಾಗ್ರಾಮ್ ಎಲ್ಲರಿಗೂ ಮುಂಚೆ ಬಂದದ್ದು ರಂಗಭೂಮಿ. ರಂಗಭೂಮಿಯ ಬೆಳಕಿನ ತಂತ್ರಜ್ಞಾನ, ಪ್ರಸಾರಣ ಕಲೆ ಅಂತ ಹಿಡಿದು ತೆರೆಯ ಮೇಲೆ ಅಭಿನಯಿಸುವ ವ್ಯಕ್ತಿಯ ತನಕ ಎಲ್ಲರೂ ಕೂಡ ಶ್ರಮಜೀವಿಗಳು. ಯಾವುದೇ ಕಟ್ಟೆ ಸಿಗದೆ ಅಭಿನಯಿಸುವಂತಹ ರಂಗಭೂಮಿಯ ಕಲಾವಿದರು ಹಾಗೂ ವೇದಿಕೆಯನ್ನು ಸಜ್ಜು ಮಾಡುವ ತಂತ್ರಜ್ಞರು ಹಾಗೂ ಎಲ್ಲ ರಂಗಭೂಮಿಗೂ ಕೂಡ ಇದೀಗ ಗೌರವವನ್ನು ಸಲ್ಲಿಸುವಂತಹ ಸಮಯ. ಗೀತಾ ಮೊಂಡಡ್ಕ ಹಾಗೂ ದಿನೇಶ್ ಚಮ್ಮಾಳಿಗೆ ಅಂತಹ ಸಾಧನೆಯನ್ನ ಮಾಡಿದ್ದಾರೆ. ಜೋರು ಚಪ್ಪಾಳೆಯಲ್ಲಿ ಮತ್ತೊಮ್ಮೆ ಗೌರವಿಸೋಣ. ಪ್ರೊಫೆಸರ್ ಎಸ್ ಮಸೂದ್ ಸಿರಾಜ್, ಶ್ರೀ ಕುಪ್ರೆ ನಾಗರಾಜ್, ಶ್ರೀಮತಿ MS ವೇದ, ಶ್ರೀಮತಿ ಗೀತಾ ಮೊಂಡಡ್ಕ, ಶ್ರೀಯುತ ಸೋಮಶೇಖರ್ ಬಿಸಿಲ್ವಾಡಿ, ಶ್ರೀಯುತ ದಿನೇಶ್ ಚಮ್ಮಾಳಿಗೆ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಒಂದು ಸಮೂಹ ಚಿತ್ರಕ್ಕೆ ಜೊತೆ ಆಗ್ಬೇಕು. ಒಂದು ಸಮೂಹ ಚಿತ್ರ, ಗ್ರೂಪ್ ಪಿಕ್ಚರ್ಗೆ ತಾವೆಲ್ಲರೂ ಕೂಡ ಜೊತೆ ಆಗ್ಬೇಕು. ಮುಂದೆ ಪ್ರಶಸ್ತಿಯನ್ನ ಸ್ವೀಕರಿಸಿರುವುದು ನನ್ನ ಬಲಭಾಗ, ಅಂದ್ರೆ ನಿಮ್ಮ ಎಡಭಾಗ. ವೇದಿಕೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಭಾವಚಿತ್ರ ಇದೆಯಲ್ಲ, ಆ ಸೈಡ್ನಿಂದ ಬಂದು ಈ ಸೈಡ್ನಿಂದ ನಿರ್ಗಮಿಸಬೇಕು. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಒಬ್ಬೊಬ್ಬರಾಗಿ ಇವರು ನಿರ್ಗಮಿಸಿದ ಬಳಿಕ ವೇದಿಕೆಗಳನ್ನು ಆಸೀನರಾಗಬೇಕು. ಒಂದು ಸಮೂಹ ಚಿತ್ರ ದಯಮಾಡಿ. ಶ್ರೀ ಹುಟ್ಟೂರು ಬಿಸಿಲ ನಾಯ್ಕ ಜಾನಪದ ಕ್ಷೇತ್ರ, ಶ್ರೀ ಕೈಲಾಸ್ ಮೂರ್ತಿ ಜಾನಪದ ಕ್ಷೇತ್ರ, ಡಾಕ್ಟರ್ SN ಸ್ವಾಮಿಗೌಡ ಅರ್ಥ ಮಾಡ್ಕೋಬೇಕು. ಪಂಡಿತ್ ವೀರಭದ್ರಯ್ಯ ಯರಗಲ್ ಸಂಗೀತ ಕ್ಷೇತ್ರದಿಂದ, ಶ್ರೀಯುತ ಕಲ್ಮೂರು ಕೆ ರಾಜು ಸಾಹಿತ್ಯ ಕ್ಷೇತ್ರದಿಂದ. ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ವೀರಭದ್ರಯ್ಯ ಯರಗಲ್, ವೀರಭದ್ರಯ್ಯ ಯರಗಲ್ ಸರ್ ಇದ್ರೆ ದಯಮಾಡಿ ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಂಡಿದ್ದೇನೆ. ಇದು ನಮಸ್ತೆ, ಆರಾಮ? ಪಂಡಿತ್ ವೀರಭದ್ರಯ್ಯ ಯರಗಲ್ ಸಂಗೀತ ಕ್ಷೇತ್ರದಿಂದ ದಯಮಾಡಿ ಆಸೀನರಾಗಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಪಂಡಿತ್ ರಮೇಶ್ ದನ್ನೂರು ಸಂಗೀತ ಕ್ಷೇತ್ರದಿಂದ, ರಮೇಶ್ ದನ್ನೂರು ಸರ್ ದಯಮಾಡಿ ಬಂದು ಆಸೀನರಾಗಬೇಕು. ರಮೇಶ್ ದನ್ನೂರು ಸರ್. ಮತ್ತೊಮ್ಮೆ ಎಲ್ಲ ಸಾಧಕರಿಗೆ ಗೌರವವನ್ನು ಸಮರ್ಪಿಸೋಣ. ಪುತ್ತೂರು ಬಿಸಿಲ ನಾಯ್ಕ ಶ್ರೀ ಕೈಲಾಸ್ ಮೂರ್ತಿ, ಡಾಕ್ಟರ್ SN ಸ್ವಾಮಿಗೌಡ, ಡಾಕ್ಟರ್ ನಾಯ್ಕ ಅಹಮದ್ ಖಾನ್, ಶ್ರೀ ಮಹೇಶ್ ಭಗೀರಥ,
ಎಂ ಡಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾನ್ಯ ಲೋಕಸಭಾ ಸದಸ್ಯರು ಮೈಸೂರು ಎಲ್ಲ ಪ್ರಶಸ್ತಿ ಸ್ವೀಕರಿಸಿದಂತಹ ಸಾಧಕರಿಗೆ ಧನ್ಯವಾದಗಳು. ಒಂದು ಫೋಟೋ ಸರ್. ಇಚ್ಛೆಯಂತೆ ಮಾನ್ಯ ಲೋಕಸಭಾ ಸದಸ್ಯರು ನಮ್ಮ ಶ್ರೀ ಎಂ ಡಿ ಕೃಷ್ಣದತ್ತ ಬಂದು ಮತ್ತೊಮ್ಮೆ ಎಲ್ಲರೂ ಕೂಡ ಪ್ರಶಸ್ತಿಯನ್ನ ಸಾಧಕವಾಗಿಸಿದ್ದಾರೆ. ಶ್ರೀ ಆರ್ ಎಸ್ ದೊಡ್ಡಣ್ಣ ಚಳವಳಿ ಕ್ಷೇತ್ರದಿಂದ, ಶ್ರೀ ಬಿ ಎ ಶಿವಶಂಕರ್ ಚಳವಳಿ ಕ್ಷೇತ್ರದಿಂದ, ಶ್ರೀ ದ್ವಾರಕಾನಾಥ್ ಎಚ್ ಕೆ ಚಿತ್ರಕಲೆ ಕ್ಷೇತ್ರದಿಂದ, ಶ್ರೀ ಪ್ರಗತಿ ಗೋಪಾಲಕೃಷ್ಣ ಪತ್ರಿಕಾ ಛಾಯಾಗ್ರಾಹಕರು, ಶ್ರೀ ಜಯಂತ್ ಜಿ ವರದಿಗಾರರು ದೃಶ್ಯ ಮಾಧ್ಯಮ, ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ಕೂಡ ಸಜ್ಜಾಗಿದ್ದೇವೆ. ಒಂದು ಸಮೂಹ ಚಿತ್ರ ಎಲ್ಲ ಸಾಧಕರೊಂದಿಗೆ ಒಂದು ಆರ್ ಎಸ್ ದೊಡ್ಡಣ್ಣ ಶ್ರೀ ಡಿ ಅನ್ಯರ ಭಾವಿಸಬಾರದು. ಶ್ರೀ ಆರ್ ಎಸ್ ದೊಡ್ಡಣ್ಣ, ಶ್ರೀ ಡಿ ಎ ಶಿವಶಂಕರ್, ಶ್ರೀಯುತ ದ್ವಾರಕಾನಾಥ್ ಎಚ್ ಕೆ, ಶ್ರೀ ಪ್ರಗತಿ ಗೋಪಾಲಕೃಷ್ಣ, ಶ್ರೀಯುತ ಜಯಂತ್ ಜಿ ಸ್ವರ ಸಂಕುಲ ಸಂಸ್ಥೆ ಇದರಿಂದ ಶ್ರೀಯುತ ಮನೋಹರ್ ಹಾಗೂ ಮೈಸೂರು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆ ಯುನೆಸ್ಕೋ ಸಂಸ್ಥೆ ಇವರೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ವಂದಿಸೋಣ ಬಂಧುಗಳೇ. जी जनाब शफी मुस्तफा साहब, आज एक बहुत ही याद आपके पास कृष्णा राजा जयंती के दिन जो आज यहाँ पे एहसास दिया गया है इसको इदारे को, तो सदर साहब को एहसास से नवाजा गया है, तो इस मौके पर क्या कहेंगे सर? आज हमारे लिए बड़ी ही खुशी का दिन है कि हुकूमत कर्नाटका का कन्नड़ा और कल्चर डिपार्टमेंट की तरफ से मेस्को को नालवड़ी प्रशस्ति मशहूर अवार्ड दिया गया है। यह अवार्ड मेस्को के तालीमी खिदमत के लिए दिया गया है, खुसूसन इकोनॉमिकली वीकर सेक्शन से आए हुए बच्चों की तालीम। इस मैदान में हमारी जो खिदमत देते आए हैं उसको रिकॉग्नाइज करते हुए हुकूमत की तरफ से अवार्ड दिया गया है और इदारे की तरफ से इदारे के सदर जनाब अब्दुल खादिर सेठ साहब ने यह अवार्ड को लिया है। मैं इदारे के सभी जिम्मेदारों को मुबारकबाद देता हूँ। इसको इदारा कब हुआ, बुनियाद हुई थी? ये इदारा करीब 40 साल पहले इसको ITI के साथ शुरू हुआ और करीब 30 साल पहले इसको स्कूल शुरू हुए। उसके बाद 10 साल पहले इसको प्री यूनिवर्सिटी कॉलेज और हाल ही में डिग्री कॉलेज भी शुरू हुआ है और इस तरह से हमारी खिदमत हर सतह पर दी जा रही है। सर आज कृष्णा राज वडियर की जो जयंती है, इस मौके पर उनकी फिलासफी मजहब और मिलत की खिदमत को किस तरह आप याद करेंगे? ये बात भी बहुत ज़रूरी है, ये कहना ज़रूरी है कि नालवड़ी कृष्णराज वडियर एक अजीम राजा थे जिन्होंने रियासत की तरक्की के लिए अपनी ज़िंदगी लगा दी और कोई और इतनी तरक्की का काम नहीं किए जितना कि नालवड़ी कृष्णराज वडियर ने किया है। और इसमें खुसूसन ये बात का भी जिक्र ज़रूरी है कि इन्होंने मुस्लिम समाज के लिए बहुत काम किए, बहुत से एहतियाजात दिए और आप देखेंगे कि नालवड़ी कृष्णराज वडियर के करीब 7 दीवान रहे, उसमें दीवान सर मिर्जा इस्माइल साहब के खिदमत खुसूसी रहे। सर मिर्जा इस्माइल साहब का दौर बाकी सारे दीवानों के दौर से मिला के उससे भी लंबा रहा और बहुत कामयाब रहा। इसके लिए भी नालवड़ी कृष्णराज वडियर का हमारे ऊपर
एक तरह से एहसान ही है। जैसे कि आज हमें लाल कृष्ण राज वडियर का अवार्ड मिला है, इन्होंने पहली लाइटिंग मैसूर में शुरू हुई। एशिया के एक बहुत दूर इलाके से मैसूर में पहली बार लाइटिंग शुरू हुई। ऐसे ही मेस्को के लिए आज अवार्ड मिलकर ये पहली लाइटिंग शुरू हुई हमारी इंशाल्लाह। और मेस्को में जो हम लोग काम कर रहे हैं करीब 13 साल से मिलकर, मैं और शबीर सफा साहब, मैं सदर होने के नाते पूरी इज्जत के साथ, हमारे सेक्रेटरी साहब सीनियर है मेरे से, प्रोफेसर रहे हैं, इनका बहुत बहुत मैं शुक्रगुजार हूँ कि उन्होंने हर बात में हमको साथ लेकर चला। और हमारी कॉलेज और स्कूल ITI सब में जो है, जो भी लोग फीस के लिए जितना भी कम दे सके हम देके पढ़ा रहे हैं। जबकि एक मामूली स्कूल के लिए अगर 40,000 फीस है, हमारे पास जो है कॉलेज में PUC कॉलेज में 18,000 फीस से हम चला रहे हैं। ITI में 8,500 से चला रहे हैं, स्कूल में भी 8 से 10,000 तक फीस लेकर चला रहे हैं। हम इसका मौके का इस इदारे का फायदा उठाकर लोगों को ये इतला देता हूँ कि आप लोग एक बार मेस्को को आके देखिए और अपने बच्चों को डालिए, और इंशाल्लाह ताला हम लोग आपके लिए जहाँ जो भी चाहिए हम कर सकते हैं इंशाल्लाह। आज कला मंदिर में अवार्ड के लिए बुलाया गया था और वो चूंकि हज पर गए हैं, उनके बदल आप उनके पसंद आए हैं। आपका नाम बताइए और आपके वालिद की खिदमत बताइए। मेरा नाम सैयद मुस्तकिम है और जो ये हमारा दुकान है वो 70 साल से है, जिसकी बुनियाद मेरे परदादा ने रखी थी, मिस्टर सैयद हसन साहब ने रखी थी। और उनके बाद मेरे दादा ने इसको कंटिन्यू किया और अब पिछले 30 साल से मेरे वालिद इसको लेके जा रहे हैं। बहुत ही ईमानदारी और इसके साथ मेरे वालिद इसको चला रहे हैं। और हमारा दुकान लोगों को एक अच्छी सर्विस प्रोवाइड करने के लिए है, जो कम वेरी रीजनेबल प्राइस में हम देते हैं। और बहुत सारे इसमें जो है थोड़े माइनर इश्यूज में भी जो है फ्रेम और ये मतलब रिप्लेस करने बोलते हैं, और हम उसको रिपेयर में फिक्स करने की कोशिश करते हैं। और अभी हमारे पास फ्री आई टेस्टिंग भी है, और हम ऑपरेशंस के लिए जो गरीब हो रहते हैं उनको डॉक्टर को बोल के कुछ डिस्काउंट भी करवाते हैं। तो ये अवामी खिदमत चल रही है? हाँ, चल रही है। कितने सालों से? ये 70 साल से है दुकान। अभी मेरे वालिद 30 साल से खिदमत में है। तो यहाँ जो अवार्ड मिला है, कैसा खुशी हो रही है? एक खुशी हुई कि इतने सालों से ये चल रहा है। एक अवार्ड मिलाया, जो एक बड़ा अवार्ड है जो मिस्टर यदवीर ने दिया, तो एक बहुत अलग ही खुशी हुई। और वालिद साहब रहते तो और भी खुश होते हैं। बहुत खुश है जी। मतलब आज के इस यादगार दिन में आपके क्या तासुरात हैं? सबसे पहले मैं अल्लाह का शुक्र अदा करता हूं कि मुझे आज इस अवार्ड से नवाजा गया। मैं उन मुंतज़मीन का भी शुक्रगुजार हूं जिन्होंने मुझे इस अवार्ड के लिए मुंतखब किया। मेरी जिम्मेदारियां और भी बढ़ जाती हैं। मुझे खुशी इस बात की है कि कृष्णा राज वडियर का यह अवार्ड दिया गया है। वो उस दरबार से मेरे दादा उस दरबार के दरबारी शायर थे, मौलाना शाबुल हसन। एक और अहम बात यह है कि इस दरबार से मेरे दादा को अदीबुल मुल्क का खिताब दिया गया। ये मेरे लिए बहुत अहमियत रखती है, इसलिए ये एजाज चूंकि कृष्णा राज वडियर के का अवार्ड है के नाम से अवार्ड दिया गया है, ये बेहद अहमियत रखता है। सर, उनकी शख्सियत के हवाले से पूछूं तो क्या कहेंगे कृष्णा राज वडियर से? बेहद वसीउन नज़र हुक्मरान थे कि उनके दौर में जो मुशायरे होते थे दीगर जबानों के अलावा उर्दू, अरबी और फारसी जबान में भी होते थे। ये उनकी वसीउन नज़र की एक उम्दा मिसाल। खुद जो दीवान थे सर मिर्जा इस्माइल, इसी से अंदाज़ा लगा सकते हैं कि वो काम को देखते थे, फनकार को देखते थे, फन को देखते थे, और जात पात का भेदभाव उनमें नहीं था। अमन और मसावत किस तरह लेकर चला? ये बेहद उनके दौर में बहुत ही पुरअमन था। लोग महसूस करते थे कि वाकई एक राजा दिलों पर हुकूमत करने वाला हमको राजा मिल गया। तो सर, आज आपकी फैमिली के साथ आए हैं जी, कैसा है? अलग मोमेंट है सर, क्योंकि आप हमेशा अकेले हमें अदबी महफिल में मिलते हैं, आज फैमिली के साथ आए हैं। जी जी जी, मेरी खुशी में इजाफे का भाई हिस्सा है सबका साथ होना।
उन तमाम अहबाब का, मेरे खैर खाओं का, दोस्तों का भी मैं ममनून हूँ जिन्होंने मुझे इस मौके पर मुबारकबाद दी और मेरी खुशी में इजाफा किया। बहुत बहुत शुक्रिया। शुक्रिया।